ಕಾಕ್ರೋಚ್ ಜನತಾ ಪಾರ್ಟಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ. ಅಸಲಿಯಾಗಿ ಈ ಒಂದು ಜನತಾ ಪಾರ್ಟಿ ಅಂದ್ರೆ ಏನು ಅಂತ ಆದ್ರೂ ಗೊತ್ತಾ? ನಮ್ಮ ದೇಶದಲ್ಲಿ ಕಾನೂನಿಗೆ ಬೆಲೆ ಕೊಡುವಂತದ್ದು ಮತ್ತು ನ್ಯಾಯ ಒದಗಿಸುವಂತಹ ಒಂದು ಪುಣ್ಯ ಸ್ಥಳ ಯಾವ್ದಪ್ಪ ಅಂತ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಆಗಿದೆ. ಇದೇ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತೀಚಿನ ಅಂದ್ರೆ ಜೆನ್ಸಿ ಮಕ್ಕಳನ್ನ ಕಾಕ್ರೋಚಸ್ ಅಂತ ಕರೀತಾರೆ. ಇದೇ ಒಂದು ಕಾರಣವನ್ನ ಇಟ್ಕೊಂಡು ಅಲ್ಲಿನ ಮಾಜಿ ಕಾರ್ಯಕರ್ತ ಆದಂತ ಅಭಿಜಿತ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಬಂದಿ ಈಗ್ಲೇನೆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ ನಂತರ ಆಗಿನ ದಿನಗಳಲ್ಲಿ ಅಂದ್ರೆ ಒಂದು ಇನಿಷಿಯಲ್ ಡೇಸ್ ಅಲ್ಲಿ ಸುಮಾರು 5 ಲಕ್ಷ ಫಾಲೋವರ್ಸ್ ಅನ್ನ ಗಿಟ್ಟಿಸ್ತಾರೆ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪೇಜ್ಗೆ ತುಂಬಾನೇ ಫಾಲೋವರ್ಸ್ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಇವತ್ತಿನ ಫಾಲೋವರ್ಸ್ ಕೌಂಟ್ ಆದ್ರೂ ಎಷ್ಟಪ್ಪ ಅಂತ ಅಂದ್ರೆ 12.4 ಮಿಲಿಯನ್ಸ್ ಅಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಆದ್ರೆ ಈ ರೀತಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿಗೆ ಇತ್ತೀಚೆಗೆ ಅಂದ್ರೆ ಸಡನ್ ಆಗಿ ಫಾಲೋವರ್ಸ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆದ್ರೂ ಏನು ಗೊತ್ತಾ? ಇಲ್ಲಿ ಅಭಿಜಿತ್ ಅನ್ನುವವನು ಈ ಒಂದು ಪೇಜ್ಗೆ ಸಂಸ್ಥಾಪಕರಾಗಿ ಇದ್ದಾರೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಈತ ಅಂದ್ರೆ ಅಭಿಜಿತ್ ಫಾಲೋ ಮಾಡ್ತಾ ಇರೋದಾದ್ರೂ ಯಾರನ್ನ ಅಂತ ಅಂದ್ರೆ ಅದು ಅರ್ಪಿತ್ ಶರ್ಮಾನ. ಅರ್ಪಿತ್ ಶರ್ಮಾ ಯಾರು ಅಂತ ಅಂದ್ರೆ ಉತ್ತರ ಪ್ರದೇಶನಲ್ಲಿ ಇವಾಗಷ್ಟೇ ಅಂದ್ರೆ ಒಂದು ಸುಮಾರು 1 ತಿಂಗಳ ಹಿಂದೆಯಷ್ಟೇ ಆತನಿಗೆ ಒಂದು FIR ದಾಖಲೆ ಆಗಿದೆ. ನಿಮ್ಗೇನಾದ್ರೂ ಕೆಲಸ ಸಿಗ್ತಾ ಇಲ್ವಾ? MNC IT ಅಲ್ಲಿ ಸದ್ಯಕ್ಕೆ AI ಇಂದ ಲೇ ಆಫ್ಸ್ ಆಗ್ತಾ ಇದೆ. ಹಾಗಿದ್ರೆ ನಿಮ್ಗೆ 100% ಪ್ಲೇಸ್ಮೆಂಟ್ ಇರುವಂತಹ ಕೆಲಸ ಬೇಕು ಅಂತ ಅಂದ್ರೆ ಈಗಲೇ V.9 ಈವೆಂಟ್ಸ್ಗೆ ಕರೆ ಮಾಡಿ. ಇಲ್ಲಿ ನಿಮಗೆ ಈವೆಂಟ್ ಮ್ಯಾನೇಜರ್ ಒಂದು ಪೋಸ್ಟ್ ಇಂದ ನಿಮ್ಗೆ 100% ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಹಾಗಿದ್ರೆ ತಡ ಯಾಕೆ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ V.9 ಈವೆಂಟ್ಸ್ಗೆ ಕರೆ ಮಾಡಿ. FIR ದಾಖಲೆ ಆಗಿರುವಂತಹ ಕಾರಣ ಆದ್ರೂ ಏನು ಅಂತ ಅಂದ್ರೆ ಆತ ನೇಪಾಳ್ನಲ್ಲಿ ಅಂದ್ರೆ ಇಲ್ಲಿ ಅರ್ಪಿತ್ ಶರ್ಮಾ ನೇಪಾಳ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರೊಟೆಸ್ಟ್ ನಡೆಯುತ್ತೆ. ಈ ಹೋರಾಟ ನಡೆದಿದ್ದಾದ್ರೂ ಯಾಕೆ ಅಂತ ಅಂದ್ರೆ ಜೆನ್ಸಿ ಪರ ಹೋರಾಟ ನಡೆದಿದ್ದು. ಜೆನ್ಸಿ ಅವರು ಎಲ್ಲರೂ ಕೂಡ ಒಂದು ಸಂಸ್ಥೆಯನ್ನ ಮಾಡಿ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಪಾರ್ಟಿ ಮೂಲಕ ಇವಾಗಿನ ನಾಯಕರನ್ನ ಇಳಿಸ್ಬೇಕು ಅಂದ್ರೆ ಇವಾಗಿನ ನಾಯಕರು ನಾಯಕತ್ವದಿಂದ ಕೆಳಗಿಳಿಸ್ಬೇಕು ಅಂತ ಹೇಳಿ ಮಾಡಿ ಈಗ ಆತನ ಮೇಲೆ FIR ದಾಖಲೆ ಆಗುತ್ತೆ. ಆದ್ರೆ ಈತನ ಸ್ಪೆಷಾಲಿಟಿ ಏನು ಇಲ್ಲಿ ಅಂತ ಅಂದ್ರೆ ಇಲ್ಲಿ ಅಭಿಜಿತ್ ಫಾಲೋವರ್ ಮಾಡೋದು ಅಂದ್ರೆ ಅಭಿಜಿತ್ ಫಾಲೋ ಮಾಡೋದು ಯಾರನ್ನ? ಇಲ್ಲಿ ಅರ್ಪಿತ್ ಶರ್ಮಾನ ತಲೆಯಲ್ಲಿರೋದಾದ್ರೂ ಏನು ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ನಾಯಕರನ್ನ ನಾಯಕತ್ವದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ತಲೆಯಲ್ಲಿ ಇದ್ದಂತ ಇದೇ ಹುಳವನ್ನ ಕೂಡ ಅಭಿಜಿತ್ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಅಭಿಜಿತ್ ಯಾರು? ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ. ಈ ಒಂದು ಜನತಾ ಪಾರ್ಟಿಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಮ್ಮ ನಾಯಕರ ಮೇಲೇನೆ ತಪ್ಪಾಗೋದು ಅಥವಾ ಏನಾದ್ರೂ ಒಂದು ಕಪ್ಪು ಚುಕ್ಕಿ ಬರೋದು ಖಚಿತ ಅಲ್ವಾ? ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಒಂದು ಜೆನ್ಸಿ ಅನ್ನುವಂತಹ ಒಂದು ಪದದಿಂದ ನಾವೆಲ್ಲರೂ ಕೂಡ ಮೋಸ ಹೋಗ್ತಾ ಇದೀವಿ. ಜೆನ್ಸಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಇಲ್ಲಿ ನಮ್ಗೆ ಗೊತ್ತಿಲ್ದಿರೋ ಹಾಗೆ ನಾವು ನಮ್ಮ ದೇಶದ ನಾಯಕರನ್ನ ಕಿಳಿಗಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಹಾಗಿದ್ರೆ ಇದ್ರದ ಈ ಒಂದು ಬೇರು ತುಂಬಾ ಬುಡದಿಂದಲೇ ಇದ್ರೂ ಕೂಡ ಈ ಬುಡ ಯಾರಿಗೂ ಕೂಡ ಇನ್ನ ಗೊತ್ತಿಲ್ಲ. ನಾವು ಜೆನ್ಸಿ ಆದವರು ಅಥವಾ ಯಾರೇ ಆಗಿರ್ಲಿ ಸಾಮಾಜಿಕ ಜಾಲತಾಣವನ್ನ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ತಿಳಿದೆ ನಮ್ಮ ಮೇಲೆ ಅಥವಾ ನಮ್ಮ ಸಮಾಜದ ಮೇಲೆ ಅಥವಾ ನಮ್ಮ ದೇಶದ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಅಂತ ನೀವೇ ಕೂತು ಯೋಚನೆ ಮಾಡಿ ಅದಾದ ನಂತರ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.